ವಿಧಾನಸೌಧದಲ್ಲಿ ದುಗ್ಗಾವತಿ ಸಕ್ಕರೆ ಕಾರ್ಖಾನೆಯ ತ್ಯಾಜ್ಯ ಹಾಗೂ ಭೂ ಕಬಳಿಕೆಗೆ ಸಂಬಂಧಿಸಿದಂತೆ ನನ್ನ ಘನತೆಗೆ ಧಕ್ಕೆ ಬರುವ ರೀತಿಯಲ್ಲಿ ಶಾಸಕ ಬಿಪಿ ಹರೀಶ್ ಆರೋಪ ಮಾಡಿದ್ದು ಹಕ್ಕುಚ್ಯುತಿ ಮಂಡಿಸಲು ಆಲೋಚನೆ ಮಾಡುತ್ತಿದ್ದೇನೆ ಎಂದು ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್ ಹೇಳಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬಿಪಿ ಹರೀಶ್ ಮಾಡಿರುವ ಆರೋಪಗಳು ನಿರಾಧಾರ. ಇಂತಹ ಆರೋಪಗಳಿಗೆ ನಾನು ಬಗ್ಗುವುದಿಲ್ಲ ಎಂದರು. ಅಷ್ಟೇ ಅಲ್ಲದೆ ಎಲುಬಿಲ್ಲದ ನಾಲಿಗೆ ಎಂದು ಹೇಗೆ ಬೇಕೋ ಹಾಗೆ ಮಾತನಾಡುವುದು ಸರಿಯಲ್ಲ. ಅವರು ಬಳಸುವ ಭಾಷೆ ಬೇಸರ ಮೂಡಿಸುತ್ತದೆ ಎಂದರು. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ನಾವು ಟಿಕೆಟ್ ಕೇಳಿಲ್ಲ. ಸಾಕಷ್ಟು ಜನರು ಸಮರ್ಥನನ್ನು ನಿಲ್ಲಿಸಿ ಎಂದು ಹೇಳುತ್ತಿದ್ದು ಈ ಬಗ್ಗೆ ಆಲೋಚನೆ ಮಾಡಿಲ್ಲ. ಹೈಕಮಾಂಡ್ ಯಾವ ತೀರ್ಮಾನ ಕೈಗೊಳ್ಳುತ್ತದೋ ಅದಕ್ಕೆ ನಾವು ಬದ್ಧ ಎಂದರು. ಇವಕ್ಕೆಲ್ಲ ಎದರ ಮನುಷ್ಯ ಅಲ್ಲ. ನಾನು ಇನ್ನು ಇದ್ರಾಗೈತಲ್ಲ ವಿಧಾನಸೌಧದಾಗ ವಿಧಾನ ಪರಿಷತ್ದಾಗ ಅಲ್ಲಿ ಸ್ಪೀಕರ್ ಹತ್ರ ಮಾತಾಡಿ ಅವಕ್ಕೇನಾಗಬೇಕು ಏನು ಹಕ್ಕುಚ್ಯುತಿ ಥರನ ಹಕ್ಕುಚ್ಯುತಿ ಹಾಕ್ಬೇಕು ಅಂದ್ರೆ ಹಕ್ಕುಚ್ಯುತಿ ಹಾಕೋಣ ಹಾಕಿ ಮಾತಾಡಲಿ ಕೇಳಲಿ. ಸಿ ವಿತೌಟ್ ಡಾಕ್ಯುಮೆಂಟ್ಸ್ ವಿತೌಟ್ ಪ್ರಾಪರ್ ಎವಿಡೆನ್ಸ್ ಮಾತಾಡಬಾರ್ದು. ಯಾರಾಗಲಿ ಏನಾರಾಗಲಿ ಸುಮ್ಮನೆ ಮಾತಾಡ್ಬೇಕು ಅಂದ್ರೆ ನಮ್ಮ ದಾವಣಗೆರೆ ಜನಕ್ಕೆ ಎಲ್ಲ ಗೊತ್ತೈತಿ. ಹಾಂ ಈಗಲ್ಲಪ್ಪ ಈಗ ಅವನು ಈಗ ಶಿವಕುಮಾರ್ ಇಲ್ಲದನ ಮಾಜಿ ಕಾರ್ಪೊರೇಟ್ರು, ಇವನ್ ಮಗನೋ ಮಗಳು ತಮ್ಮನೋ ಏನಾರ ಮಾಡಿದ್ರೆ ನಾನು ಮಾಡಲೆ ಏನಪ್ಪ, ನಾನು ಡ್ರಗ್ಸ್ ಸಪ್ಲೈ ಮಾಡಲೆ ನಾನು ಅಂಥ ಲುಚ್ಚನ ನಾವು ಆ ಕಾಲೇಜ್ಗಳು ನಡೆಸ್ತೇವೆ, ಆ ಸಿವನ್ ಮಾಡ್ತೇವೆ. ಅಂಥವ್ನು ಬಿಗಿ ಹಚ್ಚಿ ಮಕ ಮುಲಾಜಿಲ್ದಂಗೆ ಒಳಗೆ ಹಾಕ್ಬೇಕು. ಒಳಗಾಕಿ ಎಸ್ ಪಿ ಅದನ್ನು ಟೈಟ್ ಮಾಡ್ತದೆ, ಅದು ಇವ್ರಿಗಾಗಲ್ಲ. ಎಸ್ ಪಿಗೆ ಕೊಚ್ಚುಂದಾಗ ಭಯ, ಡಿ ಸಿಗೆ ಕೊಚ್ಚುಂದಾಗ ಭಯ. ಏನದು ಇವ್ರ ಸಂಸ್ಕಾರನೇ ಇದು. ಒಳ್ಳೆ ಕೆಲ್ಸಗಳ್ನ ಮಾಡಲಿ, ಇದೇನು ಇಷ್ಟಕ್ಕೆ ನಿಲ್ಲಲ್ಲಿದು. ಇನ್ಮ್ಯಾಗ ಇನ್ನೂ ಜಾಸ್ತಿ ಹಾಕ್ಯಂತ ಹೋಗ್ಕೋಬೋದು. ಅವಕ್ಕೆಲ್ಲ ನಾನು ತಲೆ ಕೆಡ್ಸ್ಕೊಳಲ್ಲ. ಏನೋ ಅದೇನಂತಾರಲ್ಲ ಹಂಗಾಕತಿ. ಜನ ಆಶೀರ್ವಾದ ಇರೋ ಮಟ್ಟ ಯಾರಿಗೂ ಏನು ಬಗ್ಗಲ್ಲ ನಾವು. ಜನಗಳ ಆಶೀರ್ವಾದ ಸದಾ ಐತಿ. ಬಟ್ ಏನೋ ಇದ್ದು ಬದ್ದು ತರ್ತಾರಲ್ಲ ಇವು ಅಸಹ್ಯ ಅನಿಸ್ತದೆ. ನನಗೆ ನೋಡಿ ಅಸಹ್ಯ ಅನಿಸ್ತದೆ. ಇಷ್ಟು ಕೀಳು ಮಟ್ಟಕ್ಕೆ ಅದರಲ್ಲಪ್ಪ ಜನಪ್ರತಿನಿಧಿಗಳು ಅನಿಸ್ತದೆ ಒಂದೊಂದು ಸತಿ. ಇದು ಆಗಬಾರ್ದು. ಗೊತ್ತಿಲ್ಲಪ್ಪ, ನಾವು ಇನ್ನೂ ಕೇಳಕ್ಕೆ ಹೋಗಿಲ್ಲ. ಹೈಕಮಾಂಡ್ ಯಾರಿಗೆ ಕೊಡ್ತತೋ ಅವ್ರಿಗೆ ಮಾಡ್ಬೇಕು. ಕೇಳ್ತಾರ. ಈಗ ಎಲ್ಲರಿಗೂ ಆಸೆ ಇರ್ತೈತಿ ನಿಲ್ಲು ಅಂತ. ನಾವೇನು ಮಾತಾಡಿಲ್ಲ ಅಂತ ಲಾಸ್ಟ್ ಟೈಮ್ ಹೇಳೀನಿ. ಆ ಟೈಮ್ ಬರಲಿ, ಬಂದಾಗ ನಾವು ಮಾತಾಡ್ತೀನಿ. ಅಲ್ಲಿ ಮಟ್ಟ ಏನಿಲ್ಲ. ಈಗ ಅದಕ್ಕೆ ದಕ್ಷಿಣದ ಸಲುವಾಗಿ ಇವೆಲ್ಲ ನಡೀತಿರೋದು. ಈಗ ಏನಪ್ಪ ಹೌದು ಅಲ್ಲ, ಅವ್ನು ಯಾರ ಬಂದಾನಂತೆ ಇವ್ನು ಹೇಳ್ತಾನ ಕಲ್ಲೇಶ್ವರ ಮಿಲ್ನಾಗ ಅವರಿಗೆ ಇದನ್ನು ಕೊಟ್ಟಾರಂತ, ಏನ ಆಶ್ರಯ ಕೊಟ್ಟಾರ. ಪುಣ್ಯಾತಮ್ರಪ್ಪ ಇವರು, ಬೇರೆ ಏನು ಸಿಗಲ್ಲ. ಪಕ್ಕದಾಗ ಅಲ್ಲೇ ಅವನ ಮನೆ ಇರೋದು. ಸೀದಾ ಆಶ್ರಯ ನಾನು ಕೊಟ್ಟನ. ಇಂಥ ಏನು ಇವರು ನಿಮ್ಗೆ ಸಾಕತ್ತ ನಾನು ಮಾತಾಡೋದಕ್ಕೆ ಅಲ್ಲ. ಇದಕ್ಕೆ ಒಳ್ಳೆ ರೀತಿಯಿಂದ ಒಳ್ಳೆ ತಂದಾಗಿದ್ದು ಒಳ್ಳೆ ಇದು ಮಾಡ್ಕೊಂಡು ಹೋಗ್ಬೇಕು. ಈಗ ಇಷ್ಟಕ್ಕೆ ಬಿಡಲ್ಲ ನಾನು. ಇದು ನೆಕ್ಸ್ಟ್ ಇದಕ್ಕೆ ಇದನ್ನ ಹಾಕ್ತೀನಿ ನಾನು. ಕೋರ್ಟಿಗಾಗಲಿ ಲಾಸ್ ಆಗಲಿ ಮಾನಷ್ಟ ಮೊಕದ್ದಮೆ ಅಲೆ ಈಗ ಒಂದಿಬ್ರು ಮೂವರು ಹಾಕಿರ್ಬೇಕು. ಡೆಫರ್ಮೇಷನ್ ಕೇಸು ಹಾಕಿರ್ಬೇಕು. ಮತ್ತು ಈಗ ವಿಧಾನಸೌಧದಾಗೂ ನಾನು ಇರಲಿಲ್ಲ, ಅವಾಗ ಮಾತಾಡ್ಯಾನ. ಅದ್ರಾಗ ಏನು ಪ್ರೂವ್ ಮಾಡ್ಬೇಕಾ ಏನಾರ ಆಗಲಿ. ಈಗ ಅದ ಹಳ್ಳದ್ದು ಹೇಳಿರಪ್ಪ. ಈಗ ಅದು ಎನ್ಕ್ವೈರಿ ಆಗಿ ಬಂದೈತಿ, ರಿಪೋರ್ಟ್ ಅದ್ರ ಬಗ್ಗೆ ಒಂದು ಕರಿತೇನಪ್ಪ. ಈಗ ಅದಕ್ಕೆ ಏನು ಅವರು ಉತ್ತರ ಕೊಡ್ತಾರ? ಈಗ ಅದು ಅನ್ನೆಸೆಸರಿನ ಅದು. ಈಗ ನಿಮಗೂ ಟೈಮ್ ವೇಸ್ಟ್, ನಮಗೂ ಟೈಮ್ ವೇಸ್ಟ್. ಅವನಿಗೆ ಕೆಲಸ ಇಲ್ಲ. ಇಂಥವ್ನು ನೀವು ಬರಿಬೇಡಿ. ಯಾಕಂದರೆ ಅದು ಹಳ್ಳೋಗೈತಂತೆ. ಅದನ್ನು ರಾತ್ರಿ ಇವ್ರು ಮುಚ್ಚಿಬಿಟ್ರಂತ ಮತ್ತೆ ತೆಗ್ದ್ರಂತ. ಆಗಲಿ ಎಡಕ್ಕ ಬಲಕ್ಕ ಎಲ್ಲ ಅವರೇ ಅದಾರ. ಯಾರ್ದು ಕಂಪ್ಲೇಂಟ್ ಇಲ್ಲ ಒಂದು. ಈಗ ಅದ್ರಾಗ ನೀರು ಹೋಗೈತಿ ಅಂತ. ಹಳ್ಳದ ನೀರು ಎಲ್ಲಿ ಹೋಗ್ಬೇಕು? ಈಗ ಗದ್ದೆಗಿನ ಸೀಪೇಜ್ ಎಲ್ಲಿ ಹೋಗ್ಬೇಕಪ್ಪ? ಹಾಂ, ಅದು ನಮ್ಮದು ಮಿಕ್ಸ್ ಐತಿ. ಮಿಕ್ಸ್ ಇದ್ರು ಅದು ಏನು ಸೆಟ್ರೇಟ್ ಮಾಡ್ಕೊಳಕ್ಕೆ ಕೇಳ್ರಿ, ಸೆಟ್ರೇಟ್ ಮಾಡ್ಕೊಳ್ರಿ, ಎಲ್ಲ ಸರಿ ಮಾಡ್ಕೊಂಡು ಹೋಗ್ರಿ. ಅದು ಬಿಟ್ಟು ಈಗ ಅದು ಮಣ್ಣು ಹೊಡೆದಿರೋದು. ಈಗ ಇವತ್ತಿನ ಸ್ಟೇಟ್ಮೆಂಟ್ ನೋಡಿದ್ ಈಗ ಬರ್ಬೇಕಾರೆ ರೈತರಿಗೆಲ್ಲ ನಾನು ಹೇಳಿಲ್ಲ ಮಣ್ಣು ಹೊಡ್ಸಕ್ಕೆ, ಹೊಲಗಳಿಗೆ ಮಣ್ಣು ಹೊಡಿಯಕ್ಕೆ ಕಡಿಬೇಡ. ಮತ್ತೆ ಯಾಕಿಂತ ಅಲ್ಕ ಕೆಲಸ ಮಾಡ್ಬೇಕು?
ಇದಲ್ಲ ಇದು ಹೌದು ಅಲ್ಲ ನಮ್ಮ ಬಾಯಾಗ ಬರಬಾರ್ದವು. ಎಲ್ಲರಿಗೂ ನೋಡು ಪ್ರಾಕ್ಟಿಕಲ್ ಆಗಿ ನಮ್ಮ ದೇಶಕ್ಕೆ ನಮ್ಮ ರೈತರಿಗೆ ನಮ್ಮ ಜನಗಳಿಗೆ ಏನು ಬೇಕು. ಈಗ ರಾತ್ರಿ ಬಂದು ಇಲ್ಲಿ ಫುಟ್ಪಾತ್ ಮ್ಯಾಗ ವ್ಯಾಪಾರಸ್ಥಿಗೆ ತೆಗೆದ್ರೆ ಅದು ಮಾನವೀಯತೆ ಅಂತಾರ. ಅವ್ರು ಹೊಟ್ಟಿ ಪಾಡೋದು, ಅವ್ರು ಅವತ್ತಿನ ದಿನನಿತ್ಯದ ಕೆಲಸ ಅದು. ಅವರು ಅವತ್ತು ಉಣ್ಬೇಕು ಅಂದರೆ ಅವತ್ತಿನ ದುಡಿಮೆ ಆಗ್ಬೇಕು. ಹಾಂ, ಬೇಡ ಅಂದ್ರೆ ಅದು ತಪ್ಪದು. ಹಂಗೆ ಅವು ಈಗ ಹೊಲ್ಗೊಳಗ ಈಗ ಅಡಿಕೆ ತೋಟಕ್ಕೆ ಮಣ್ಣು ನೋಡಿಸ್ತಾರೆ ವರ್ಷ. ಇವನು ಹೋಗಿ ನಿಲ್ಸ್ತಾ ಇಲ್ಲಿ. ಈಗ ಅಲ್ಲಿ ಇಟ್ಗಿಗೆ ಎಷ್ಟು ಮಾಮೂಲಿ ತಿಂತಾನೋ ಗೊತ್ತಿಲ್ಲ ನನಗೆ. ಹಾಂ, ಈಗ ಅಲ್ಲಿ ರೈತರುಗಳು ಇಟ್ಟಿಗೆ ಬಟ್ಟಿ ಮಾಡಕ್ಕೆ ಅವರು ಬಂದಿದ್ರು ನನ್ನ ಹತ್ರ. ನನಗೆ ಗೊತ್ತಿಲ್ಲಪ್ಪ, ನಿಮ್ಮ ಶಾಸಕ ಕೇಳ್ಕೆ ಅಂದೆ ನಾನು ಹೋಗ್ಬೋದಾಯ್ತಲ್ಲ ಅಲ್ಲಿ ಕುತ್ಕೊಂಡು, ಯಾಕಪ್ಪ ಬಂದ್ ಮಾಡ್ರಪ್ಪ ಅಂತಂದು ಹೇಳ್ಬೋದಾಯ್ತಲ್ಲ. ಪ್ರಾಕ್ಟಿಕಾಲಿಟಿ ಇರಬೇಕು. ಅದು ಹೆಂಗೆ ಏನು ಅನ್ನೋದು ನೋಡ್ಕೋಬೇಕು, ಮಾಡಬೇಕು. ಅದು ಬಿಟ್ಟು ಸುಮ್ಮನೆ ಹಂಗೆ ಎಲ್ಲೂ ಬಿಲ್ಲದ ಬಾಯಿ ಅಂತಾರಲ್ಲ, ನಾಲ್ಗೆ ಅಂತಾರಲ್ಲ, ಹಂಗೆ ಇಂಥವೆಲ್ಲ ಬರಿಬೇಡ್ರಿ ಮರಿ ನೀವು. ನಾನು ಹೇಳ್ದವು ಬರಿಬೇಡ್ರಿ, ಹೇಳ್ತಾನಲ್ಲ ಯಾವರ ಅವಕ್ಕೆ ಬರೀಯವು ಬರೀರಿ. ಮಾನವೀಯತೆ ಹಿಡ್ಕೊಂಡು ಕ್ಲೀನಾಗಿ ಎಲ್ಲವೂ ಕೆಲಸ ಆಗವು. ಈ ಕೆಲಸ ಆಗಿಲ್ಲ ಊರಾಗ. ಯಾವ ಊರಾಗ ಆಗೈತಿ ಇಷ್ಟು ಕೆಲಸ ತೋರಿಸ್ಬಿಡಪ್ಪ ನನಗೆ. ಇನ್ಕ್ಲೂಡಿಂಗ್ ಬೆಂಗಳೂರು ಆಗಲಿ, ಇನ್ಕ್ಲೂಡಿಂಗ್ ಮೈಸೂರು ಆಗಲಿ, ಇನ್ಕ್ಲೂಡಿಂಗ್ ಧಾರವಾಡ ಹುಬ್ಳಿಗೆ ಎಷ್ಟು ಜನ ಅದಾರ ಅವ್ರು BJP ಅವ್ರು. ಎಲ್ಲ ರಸ್ತೆ ಅಂತಾರ, ಅದು ಮೇನ್ ರೋಡ್ ಇಲ್ಲ ಹೆಂಗೈತಾಗ ಬೈಲ್ ಕಾರ್ಪೊರೇಷನಿಂದ ನಿಂತ್ಕೊಂಡು ಈಗ ಅಂಡರ್ ಬ್ರಿಡ್ಜ್ ಆಗೈತಲ್ಲ, ಅದನ್ನು ತಗೊಂತ ನೆಕ್ಸ್ಟ್ ಪ್ರಾಜೆಕ್ಟ್ ಪೂರ ಒಂದು ಅಲ್ಲಿಂದ ಡ್ರೈನು ಸೀದಾ ಹಳೆ ಊರ ತನಕ ಎಲ್ಲೆಲ್ಲಿ ಹೋಗಬಾರ್ದು, ನೀರು ಪೂರ ಫ್ಲಡ್ ಆಗಬಾರ್ದು. ಇವ್ರಿಗೆ ಯಾವ ರೀತಿ ಕಾಂಟೂರ್ ಐತಿ ನಮ್ಮ ದಾವಣಗೆರೆ ಎಲ್ಲಿ ಐತಿ ಅವ್ರು ಕುಂದ್ರು ಸ್ವಲ್ಪ ಎದುರಿಗೆ ನಾನು ಕೇಳಲಿ ಅವರು ಎಲ್ಲೆಲ್ಲಿ ವಾಟರ್ ಹೋಗತಿ ಏನಾರು ಗೊತ್ತೈತೆ ಅವ್ರಿಗೆ. ಈಗ ನೀವು ಕಾರ್ಪೊರೇಷನ್ನಾಗ ಹಂಗೆ ದಬ್ಬಿಟ್ರೆ ಸೀದಾ ಸ್ಮಶಾನ ತನಕ ಹೋಗತ್ತಪ್ಪ ಗಾಡಿ. ಹಾಂ, ಅಷ್ಟು ಕ್ಲೀನ್ ಆಗದವು. ಸುಮ್ಮನೆ ಹಂಗ ಮಾತಾಡ್ತೇವಿ ಅಂತಂದು ಮಾತಾಡಿದ್ರೆ ಏನಿದು ಮೂರ್ಖತನ.